ನಿಮ್ಮ ಅತ್ತಿಗೆಮ್ಮ ಸೀರೆ ಕೊಟ್ಟಾಳ, ಚಂದ ಉಟ್ಕೊಂಡು ತಯಾರಾಗ. ಆತಿಗೆ ಬರಕ್ಕೆ ಬರೋ ಹೊತ್ತ ಆತವ್ರು. ಅವ್ವ ನಾ ಅಂತೀನಿ, ಈ ಅತ್ತಿಗೆಮ್ಮ ನಂಬೋದಾ? ತಾಸಿ ಒಂದೊಂದು ಥರ ಇರ್ತಾರಪ್ಪ ಅವ್ರು ನೋಡೋ ಸಂಬಂಧ. ಈಗಾಗಲೇ ನಂಗೆ ಬೇಸರ ಆದಂಗೆ ಆಗ್ಬಿಟ್ಟತಿ. ಜೀವನ ಅಂದ್ರೆ ಒಂಥರ ಮದುವೆ ಅಂದ್ರೆ ವೈಕನಂಗೆ ಆಗ್ಬಿಟ್ಟತಿ. ಈಗ ಮತ್ತೆ ಅತ್ತಿಗೆಮ್ಮ ತೋರಿಸೋ ಸಂಬಂಧ ಮದುವೆ ಮಾಡ್ಕೊಂಡು ಮತ್ತೆ ಒದ್ದಾಡ್ಬೇಕಾ ಅಂತ. ಇಲ್ಲ, ಈ ಸಲ ಅಂತೂ ಭಾರಿ ಪಕ್ಕ ಹೇಳಕತ್ತಾಳಕ್ಕೆ. ಒಟ್ಟು ಏನು ಹೆದರ್ಕೋಬೇಡ್ರಿ, ಇದು ಮಾಡಬೇಡ್ರಿ, ಒಳ್ಳೆ ಸಂಬಂಧ ಕೊಟ್ಟು ಮದುವೆ ಮಾಡ್ರಿ, ಏನೂ ತೊಂದರೆ ಆಗಲ್ಲ ಅಂತೇಳಿ ಭಾಳ ಹೇಳಕತ್ತಾಳ. ಹಾಗಾಗಿ ಏನ ತಾಯಿ ಮಗ ಇಬ್ಬರೇ ಇರೋದಂತೆ, ಮನಿನೂ ಕಟ್ಸ್ಯಾರಂತೆ, ಚಲೋ ಮನೆ ಐತಂತೆ, ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾಳ, ಒಟ್ಟು ನಾ ಹೇಳೋದಾದ್ರೆ ಕೊಟ್ಟು ಮದುವೆ ಮಾಡ್ರಿ ಅಂತ ಭಾಳ ಅನ್ನಕತ್ತಾಳಪ್ಪ. ಹೌದಾ? ಸರಿ ತಗೋರ, ಹಾಕೋ ನೆಕ್ಲೆಸ್. ಬಾ 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 ಬಾ, ಭಾರಿ ಚಂದ ಐತಲ್ಲ ಡಿಸೈನ್, ಮಸ್ತ್ ಐತ್ ಬಿಡ. ನಂಗಂತರೂ ಭಾರಿ ಇಷ್ಟ ಆತವ ಡಿಸೈನ್. ಇಲ್ಲೋಡ ಹೆಂಗೆ ಡಿಸೈನ್ ಎಷ್ಟು ಚಂದ ಐತೆ ನೋಡ. ಅಡ್ಡಿ ಇಲ್ಲ, ಕಿವ್ಯಾಂದಾತು ಡಿಸೈನ್, ನಕ್ಲೆಸ್ ಆತು, ಒಂದಕ್ಕಿಂತ ಒಂದು ಚಂದದ ಒಳ್ಳೆ ಚಲೋದ ಕೊಡ್ಸಾರ ಬಿಡು ಮನ್ಯಾಗ. ನೋಡು ಹೆಂಗೈತಿ. ತುಂಬ ಇಲ್ಲ. ಅಯ್ಯ ಇದು ಎಲ್ಲೇ ನೋಡ್ದಂಗಾಗೈತೆ ನಾ ಇಂಥ ಸೇಮ್. ದೇವ್ರೆ, ಗೊತ್ತಾತ ಈಕಿಗೆ. ಅಲ್ಲ ಆಕಿ ಬಿಡಾಡಿ ಕೊಡೋ ಹೊತ್ನ್ಯಾಗ ಇದು ನಾನು ಹಾಕ್ಕೊಂಡೇ ಇಲ್ಲ, ಒಟ್ಟ ಇದು ಯಾರು ಜಾಸ್ತಿ ನೋಡೇ ಇಲ್ಲ, ಹಂಗೆ ನನ್ನ ಕಡೆ ಇದ್ದಿದ್ದು ಅಂತ ಕೊಟ್ಲು. ನಾನು ನೋಡಿದ್ರೆ ಹೋಗಿ ಸ್ವಚ್ಛಗೆ ತೊಳಸಿ ಪಾಲಿಶ್ ಮಾಡಿಸ್ಕೊಂಡು ತೊಗೊಂಬಂದೆ. ಈಕೇನು ನೋಡಿದ್ಲು ಏನಂಗಾರ ಅವ್ರು ಹತ್ತಿಕೊಳ್ಳಾಗ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ. ಅಯ್ಯ ಅದ್ಗೆಮ್ಮ ಸೇಮ್ ಸೇಮ್ ಸೇಮ್, ಒಂದು ನೂಲೆಳೆ ಹೆಚ್ಚು ಕಮ್ಮಿ ಇಲ್ಲ ನೋಡ್ರಿ. ಅತ್ತಾಗಿತ್ತಾಗ ತೆಗಿಯಂಗಿಲ್ಲ, ಅಷ್ಟು ಡಿಟ್ ಅಂದ್ರೆ ಡಿಟ್ ಸೇಮ್. ನಮ್ಮ ಅತ್ತಿ ಹಿಂಗೈತಿ. ಕೊಳ್ಳ ಹಾಕೊಂಡಿದ್ದು ನಾನು ನೋಡೀನಿ. ಅಲ್ಲ ಹಿಂಗೆ ಇದ್ರು ಇದ್ದತನವ. ಎಲ್ಲ ಒಂದಕ್ಕಿಂತ ಒಂದು ಡಿಸೈನ್ ಎಷ್ಟು ಒಂದೇ ಥರ. ಈಗ ಅರಿಬಿನ ಒಂದೇ ಥರ ಸೀರೆ ಎಷ್ಟು ಸಿಕ್ಕಲ್ಲ, ಒಂದೇ ಥರ ಜಂಪರು, ಅಂಗಿ, ಚೂಡಿದಾರ ಎಷ್ಟು ಸಿಗ್ತಾವೆ. ಹಂಗೆ ಏನಾರ ಅವ್ರದ್ದು ನಂದು ಸೇಮ್ ಇತ್ತ ಏನ. ಇದು ಮೊನ್ನೆ ನಾವು ನೋಡಿ ಹೋಗಿ ಹೊಸಾದು ಮಾಡಿಟ್ಟು ತೊಗೊಂಬಂದೇನವ ನಾನು, ಗೊತ್ತನ? ಅಲ್ಲ ಅವ್ರದ್ದು ಹಳೇದಾಗಿತ್ತು ಬಿಡ್ರಿ, ನಿಮ್ದು ಹೊಸಾದೈತಿದು. ಅದೇ ಬೇರೆ ಇದೇ ಬೇರೆ ನಂಗೆ ಗೊತ್ತು, ಆದರೆ ಸೇಮ್ ಹಿಂಗೆ ಇತ್ತು ನಮ್ಮ ಅತ್ತಿದು. ಅಲ್ಲ ನೋಡು, ನೀನು ನಾ ಹೇಳ್ತೀನಿ ಕೇಳು. ನೀನು ಹಿಂಗೆ ನಮ್ಮ ಅತ್ತಿ, ನಮ್ಮ ಮಾವ, ನನ್ನ ಗಂಡ ಇವೆಲ್ಲ ಸುದ್ದಿ ತೆಗೀಲೇ ಬಾರ್ದಿನ ಮೇಲೆ. ಏನು ಒಟ್ಟು ಅವ್ರ ಹೆಸರು ನಿನ್ನ ಬಾಯಾಗ ಸಲ್ಲಾಕ್ ಬರಬಾರ್ದು. ಈಗ ಹೊಸದಾಗಿ ನೋಡಕ್ಕೆ ಬರಕತ್ತಿರೋ ಹುಡುಗ ಆತು, ಅವ್ರ ಅವ್ನ ಮುಂದಾತು, ನೀನು ಹಿಂಗಿತ್ತು ಹಿಂಗೆ ಇತ್ತು, ನಮ್ಮ ಅತ್ತೆ ಹಿಂಗೆ ಮಾಡ್ತಿದ್ಲು, ನನ್ನ ಗಂಡ ಹಿಂಗೆ ಅಂತಿದ್ದ, ನಮ್ಮ ಮಾವ ಇಷ್ಟು ಚಲೋ ಇದ್ರು, ಏನಾರ ಸುದ್ದಿ ತೆಗೆದು ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರ್ತೈತಿ. ನಾ ಹೇಳ್ತೀನಲ್ಲ, ಅವ್ರು ನಿನ್ನ ಹಳೆ ಜೀವನದ ಬಗ್ಗೆ ತೆಗಿಯಲ್ಲ, ನೀನು ಹಂಗೆ ನಿನ್ನ ಹಳೆ ಜೀವನದ ಬಗ್ಗೆ ನೀನು ನೆನಪು ಮಾಡ್ಕೋಬಾರ್ದು. ಮತ್ತು ಅವ್ರಿದ್ರಿಗೆ ಹಿಂಗೆ ಮಾತಾಡಿದ್ರೆ ಈ ರೂಢ ತಪ್ಪಿಸ್ಕೊ ಮೊದಲು. ನೀನು ಹೇಳ್ತೇನೆ ನೋಡು ನಾನು ರೂಪ. ಹೌದೌದು. ಅಲ್ಲ ಹೌದು, ಅಕ್ಕಿ ಹೇಳೋದು ಬರಬ್ಬರಿ ಐತಿ. ನೀನು ಇನ್ಮ್ಯಾಗ ರೂಢ ತಪ್ಪಿಸ್ಕೋದನ. ನಮ್ಮ ಅತ್ತಿ ಯಾ ಸೀಮೆ ಅತ್ತೆಕಿ ಡೈವರ್ಸ ಕೊಟ್ಟ ಮೇಲೆ ಅದೇ ಸೀಮೆ ಗಂಡನ ಮನೆ, ಅವ ಯಾ ಸೀಮೆ ಗಂಡ, ಅದೇ ಸೀಮೆ ಮಾವ. ಹೆಂತ ಮಾಡಿದ್ದಕ್ಕೆಲ್ಲ ಹೂಗುಟ್ಕೊಂತ ಸಪ್ಪಗೆ ನಮ್ಮನೆ ಹಾಲ್ಕಿಸ್ಕೊಂತ ಊರು ಹಲ್ಕಟ್ಬಾಡೆ ಯಾವುದೊಂದಕ್ಕೂ ಹೊಳ್ಳಿ ಮಾತಾಡ್ಲಾರ್ದಂಗೆ ಇರ್ತಾನ. ಅವ ಯಾ ಸೀಮೆ ಮಾವ, ಒಂದು ಮನೆ ಯಜಮಾನ ಅಂದಮೇಲೆ ಹೆಂಗಿರ್ಬೇಕು, ಹಿಡುತ್ತೆ ಇಟ್ಕೊಳ್ಳೋದು ಗೊತ್ತೈತಿ ಅವ್ನಿಗೆ ಏನಾರ. ಅದಕ್ಕೆ ನಾ ಹೇಳ್ತೇನಲ್ಲ, ಆ ಮನೆ ವಿಚಾರ ನೀನು ಮೇಲೆ ನೀಗ ಮಾತಾಡ್ಕೂಡ್ದು. ಅವ್ರಿಗೆ ಬೇಜಾರಾಕೈತಿ. ಆಕಿ ಹೇಳೋದು ಒಂದು ಅರ್ಥನೇ. ಈಗ ನಿನ್ನಿದ್ರಿಗೆ ಅವ್ರು ತೆಗೆದು ಮಾತಾಡಿದ್ರೆ ಹೆಂಗೆ ತಲೆ ಕೆಡ್ತತಿ ನೋಡು, ಹಂಗೆ ಅವ್ರಿಗೂ ತಲೆ ಕೆಡ್ತತಿ. ಇನ್ಮೇಲೆ ಮಾತ್ರ ಅವ್ರು ಸುಬ್ರಿ ನೀ ತೆಗಿಬೇಡ. ಸರಿ ಅವ್ವ, ಹಂಗಾತು. ನಾನು ಹಂಗೆ ಏಕುಬೈಲೆ ನೋಡಿದ್ನಲ್ಲ ಅಂದ್ಬಿಟ್ಟೆ. ಇರ್ಲಿ ಬಿಡು, ನಾನು ಅಲ್ಲಿನ ಮೇಲೆ. ಮತ್ತಿದು ನಿಮ್ಮ ಅತ್ತಿದಲ್ಲವ ನಕ್ಲೇಸು, ನಾ ಹೊಸ ತಂದಿದ್ದು. ಅಯ್ಯೋ ಅತ್ತಿಗೆಮ್ಮ, ನಂಗೆ ಗೊತ್ತಿಲ್ಲ ನೀವು ಹೊಸ ತಂದಿರಿ ಅಂತ. ನಾನು ಯಾಕೆ ಆ ಮಾತಂದ್ಲಿ? ಅಲ್ಲ ನಮ್ಮ ಅತ್ತಿದ್ದು ನಿಮ್ಗೆ ಯಾಕೆ ಕೊಡ್ತಾಳ ಆಕೆ? ಸರಿ ಸರಿ, ಆಕೆ ತಯಾರಾಕ್ಕಳ, ನಡಿ ನಾವು ಮತ್ತೇನು ಕೆಲಸ ಇತ್ತು ಮಾಡ್ಕೊಳನ್. ತಯಾರಾಗ. ತಡಿ, ಮಂಗಳ ಏನು ಮಾಡ್ತಿರ್ಬೋದು? ಮನೆ ಫೋನಿಗೆ ಹಚ್ಚಿದ್ರೆ ಯಾರು ಎಬ್ಬಿಸ್ತಾರ ಏನು ಮಾಡಲಿ? ಅದಕ್ಕೆ ಹಚ್ಬೇಕಲ್ಲ. ಮಂಗಳನ ಕಡೆ ಫೋನ್ ಇಲ್ಲ. ನೋಡೋಣ, ಮನೆ ಫೋನಿಗೆ ಹಚ್ಚೋಣ. ಆಕಿನ ಎಬ್ಸಿದ್ರೆ ಚಲೋ. ಬೇರೆ ಯಾರ ಹಲೋ ಅಂದರೆ ಮಾತಾಡೋಕೆ ಹೋಗೋದಿಲ್ಲ. ಅಯ್ಯೋ ದೇವ್ರೆ, ಈಗಾರ ನನ್ನ ಗಂಡನ ಮನೆ ವಿಚಾರ ಸುದ್ದಿ ತೆಗಿಯಲ್ಲ ಅಂತ ಅಂದೇನಿ. ಮತ್ತು ಅವ್ರಿಗೆ ಫೋನ್ ಹಚ್ಬೇಕಾ? ಬೇಡ, ಯಾಕೆ ಬೇಕು? ಫೋನ್ ಹಚ್ಚಿ ಹಿಂದಾಗಡೆ ಅದು ನಮ್ಮ ಅತ್ತಿಗೆಮ್ಮ ಗೊತ್ತಾಗಿ ಮತ್ತೆ ಜಗಳ ಮಾಡಿದ್ರೆ ಬೇಡ. ಯಾಕೆ ಬೇಕು? ಅವ್ರು ಬಸ್ಸಾಬ್ರಿನ ಬೇಡ. ಒಂದು ಫೋನ್ ಹಚ್ಚಂತಡಿ, ಏನು ಮಾಡಕತ್ತಾರ ಕೇಳೋಣ. ಫೋನ್ ರಿಂಗ್ ಆಗತ್ತೈತಿ, ಎಬ್ಸವಲ್ಲ ರೂಪಾಕ. ಯಾರಪ್ಪ? ನಮ್ಮ ಅತ್ತಿ ಇದಲ್ಲ ಇದು ನಂಬರ್. ಎದಕ್ಕೆ ಹಚ್ಚಕತ್ತಾಳ? ಎಬ್ಸ್ಲೇ ಬೇಡ. ಎಬ್ಸ್ತೇನೆ ಬಿಡು, ಅದಕ್ಕೇನು ಹೆದರಿಕೆ ಏನಕ್ಕಿದೆ? ಎತ್ತಿ ಮಾತಾಡ್ತೀನಿ. ಏನಾರ ಕೊಯ್ಯ ಕೊಟ್ಟ ಅನ್ಬೇಕು, ಅವಾಗೈತಿ. ಹಲೋ ಹಲೋ ರೂಪಾಕ, ಹೆಂಗದಿ? ಆರಾಮದಿಯಾ? ಓಹ್ ಮಂಗಳ, 100 ವರ್ಷ ಆಯಸವ. ಈಗ ನೆನೆಸ್ಕೊಂಡೆ ನೋಡಿ ನಾನು ನಿನ್ನ. ಈಗ ನೆನೆಸ್ಕೊಂಡೆ, ಮತ್ತೆ ಹಚ್ಚಲೇ ಬೇಡ. ನಿನ್ನ ಕಡೆ ಫೋನ್ ಇಲ್ಲಲ್ಲ, ಯಾರಿಗೆ ಹಚ್ಚಲಿ? ಹಂಗಾಗಿ ಸುಮ್ಮನಾದೆ. ಆರಾಮದಿಯಾ? ನಾನು ಹಂಗಾರೆ ಅತ್ತಿ ನಂಬರ್ಲೇ ಬಂತಲ್ಲ. ಅಯ್ಯೋ ಎದಕ್ಕೆ ಹಚ್ಚಾರ ಏನೋ ನೋಡೋಣ, ಹಂಗಾರೆ ಎದಕ್ಕೆ ಏನಾರ ಅಂದ್ರೆ ಮತ್ತೆ ಸುಮ್ಮನೆ ಇರೋದು ಬೇಡ, ಇವ್ರಿಗೆ ಜಾಡ್ಸಿ ಬಿಡೋಣ ಅಂತೇಳಿ ಎಬ್ಸಿದ್ದು. ನೀನು ಹಚ್ಚಿದ್ದು ಖುಷಿ ಆತ. ನಮ್ಮ ಮತ್ತೆ ಜಾಕಕ್ಕೆ ಹೋಗಿತ್ತು. ಅದು ಹೋತಂದ್ರೆ 3 ತಾಸು, ಅದ್ರಾಗ ಇವತ್ತು ತಲೆ ತಗೋಬೇಕಂತೆ. ಅದಕ್ಕೆ ಒಂದು 16 ತಾಸು ಹೋಗಾರ. ಅದ್ರ ಸಂಬಂಧ ಫೋನ್ ತಗೊಂಬಂದು ಹಿಂಗೆ ಹಚ್ಚಿದೆ. ಅಲ್ಲ ಮತ್ತೆ ನೀನು ಅವ್ರ ಫೋನ್ಲೇ ನಂಗೆ ಹಚ್ಚಿದ್ದು ಗೊತ್ತಾದ್ರೆ ಏನಾರ ಅಂದಿಗಿಂದಾರ?
ಅದೆಲ್ಲ ನಮ್ಮ ಅಣ್ಣ ಕಲ್ಸ್ಯಾನ. ಅದೇನು ದೊಡ್ಡಗದಲ್ಲ. ಆ ನಂಬರ್ ಮಾತಾಡಿಂದ ಡಿಲ್ಟ್ ಮಾಡ್ಬಿಟ್ರೆ ಯಾರಿಗೆ ಹಚ್ಚಿದ್ರು ಯಾರು ಅಂತ ಗೊತ್ತೇ ಆಗಲ್ಲ. ಹಂಗೇನ್ರ ಕೇಳಿದ್ರೆ ನಮ್ಮ ಅವ್ಗೆ ಹಚ್ಚಿದ್ದೆ ಅಂತೀನಿ ಅಷ್ಟೇ. ಅದ್ರಾಗೇನೈತೆ. ಹಂಗೆ ನಮ್ಮ ಅವ್ವನ ಅಪ್ಪ ಕೊಟ್ಟು ಮಾತಾಡೋಣ ಅಂದ್ರೆ ಬಿಡ್ತೇನಂತ ಮಾಡಿಯಾ? ತಳಗ ಮ್ಯಾಗ ಮಾಡಿ ಕೈ ಬಿಟ್ಬಿಡ್ತೇನೆ. ಮತ್ತೆ ಹೋಗ್ಲಿ ಬಿಡು. ಮತ್ತೆ ಫೋನ್ ಹಚ್ಚಿನ ಏನ ನಮ್ಮ ಅತ್ತಿ ವಿಚಾರ ಮಾತಾಡೋದತ್ತಾಗ ನೀ ಹೆಂಗದಿರಪ್ಪಕ್ಕ ಆರಾಮದಿಯಾ? ಈಗಂತೂ ನಮ್ಮ ಅತ್ತಿ ಮನೆ ಬಿಟ್ಟಿಂದ ಈಗ ನೆಮ್ಮದಿ ಆಗಿರ್ಬೋದಲ್ಲ? ನೆಮ್ಮದಿ ಆಗದೇನಿ, ಆರಾಮದೇನಿ. ಮಾತಾಡೋರ ಬಾಯಿಗೆ ಏನು ಅವ್ರಿಗೆ ಬೀಗ ಹಾಕೋಕ್ಕಾಗಲ್ಲ. ಏನಾರ ಅನ್ಕೊಲಿ ಅಂತೇಳಿ ನಾನು ಕಿವ್ಯಾಗ ಹಾಕೊಳಕ್ಕೆ ಹೋಗೋದಿಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಇವತ್ತು ನಂಗೆ ನೋಡಕ್ಕೆ ಬರಕತ್ತಾರ. ಹೌದಾ? ಆಗಲಿ, ಒಳ್ಳೇದಾಗಲಿ. ಈ ಸಲ ಮಾತ್ರ ಎಡು ಬೇಡ, ಹುಷಾರಾಗಿ ಹುಡುಗನ ಜೊತೆ ಮೊದಲೇ ಮಾತಾಡಿ ತಿಳ್ಕೊಂಡು ಆಮ್ಯಾಗ ಲಗ್ನ ಆಗೋ. ಏನು ಅವ್ರವನು ಏನು ನಮ್ಮ ಅತ್ತಿ ಹಂಗೆ ಹುಚ್ಚುಮುಳಿದ್ದಂಗೆ ಐತೆ ಏನು ಅದನ್ನು ಫಸ್ಟ್ ತಿಳ್ಕೊ. ಆಮೇಲೆ ಹಿಂತಕ್ಕಿದ್ಬಿಟ್ರೆ ಅಲ್ಲಿ ಬಾಳೆ ಮಾಡೋಕ್ಕಾಗಲ್ಲ ಅದಕ್ಕೆ. ಅಯ್ಯೋ ಇಲ್ಲವ, ನಾನು ಈ ವಿಚಾರದಾಗ ಈ ಸಲ ಮಾತ್ರ ಅದೇನಂತಾರಲ್ಲ, ಬಾಂಡ್ಲಾಗಿಂದ ಹಾರಿ ಬೆಂಕಿ ಬೀಳಾಕ್ತಾ ಇರಲಿಲ್ಲವ, ಅದಕ್ಕೆ ವಿಚಾರಿಸೇ ಮಾಡ್ಕೋತೇನೆ ತಗೋ. ಅಂದಂಗೆ ಮನ್ಯಾಗ ಎಲ್ಲರೂ ಆರಾಮದಾರ? ಎಲ್ಲರೂ ಆರಾಮದಾರ. ಸರಿ, ಅದನ್ನೇ ಕೇಳಿದೆ. ನೀ ಏನು ಕೇಳ್ತೀನಿ ನಂಗೆ ಗೊತ್ತಿಲ್ಲನ? ಅಲ್ಲ, ಇನ್ನೂ ಮಾವನ ಮೇಲೆ ಪ್ರೀತಿ ಐತಾ ನಿಮಗೆ? ಇಲ್ಲವ, ಹಾಗೆ ಏನು ಮಾಡಾತಿರ್ಬೋದು, ಏನು ಎತ್ತ ತಿಳ್ಕೊಳ್ಳೋಣ ಅಂತ. ಅಯ್ಯೋ ದೇವ್ರೆ, ಪಾಪ ನೀ ನೋಡು, ತಿಳ್ಕೊಬೇಕಂತಾರ ಆಸೆ ಪಟ್ಟಿ. ನಂಗೆ ಗೊತ್ತು ನಿನ್ನ ಮನಸ್ಸಿನಾಗ ಇನ್ನೂ ಪ್ರೀತಿ ಐತಿ ಅಂತ. ಆದರೆ ಇಲ್ಲೋಡಿಲಿ, ಈ ಮಾವ ಅದನಲ್ಲ, ಅವ್ರವ್ವನ್ಕಿನ್ನ ಬಲ ಅದನ. ಅವ್ರವ್ವ ಉಗುರಾದ್ರೆ ಇವ ಉಗುರು ಸುತ್ತಿದ್ದಂಗೆ ಜೊತೆಗೆ ಇರ್ತಾರ, ಗೊತ್ತನ? ಅವ್ರವ್ವ ಕೈ ಆದ್ರೆ ಇವ್ ಬಳ್ಳಿದ್ದಂಗೆ ಅಂತಾರೆ ಇವ್ರು. ಅಯ್ಯೋ, ತಾಯಿಗಿಂತ ಮಗ, ಮಗ್ಗಿಂತ ತಾಯಿ, ಇಬ್ರು ಡೇಂಜರ್ ಅದಾರ ಭಾರಿ. ಹೌದಾ? ಏನು ಮಾಡಿದ್ರು? ಆಗ್ಲೇ ನಿಂದು ಅದು ಕೋರ್ಟ್ನಾಗೆಲ್ಲ ತೀರ್ಮಾನ ಆಗಿ ಮುಗಿತಲ್ಲ, ಅಲ್ಲಿಂದ ಮುಗಿದು ಬಂದ ತಕ್ಷಣ ಸೀದಾ ಮರ್ರೆ ದಿನ ಕನ್ನೆ ನೋಡಕ್ ಹೋದ್ರು. ದೊಡ್ಡ ಮಂತ್ಯಾನದ್ದಂತ. ಅಲ್ಲ ಅಂತನಕ್ಕೆ ನಾನು ಹೋಗಿದ್ದೆ. ದೊಡ್ಡ ಮಂತ್ಯಾನೇ, ಒಬ್ಬಕ್ಕೆ ಮಗಳು, ಇದ್ದೊಬ್ಬ ಅಣ್ಣ ಯಾವಾಗ ಹೋಗಿ ಹಾಕಿಸ್ಕೊಂಡು ಹೋಗ್ಯಾನ. ಎಲ್ಲ ಕಂಡಬಟ್ಟೆ ಆಸ್ತಿ ಅಡುವೈತಿ. 2ನೇ ಸಂಬಂಧ ಕೊಡಾಕತ್ತಾರ. ಅವಕ್ಕೇನು ರೋಗ ಬಂದತ್ತೆ ಗೊತ್ತಿಲ್ಲ, ಅದು ಯಾಕೆ ಒಪ್ಕೊಂಡತ್ತೆ ಗೊತ್ತಿಲ್ಲ. ದೇವ್ರಿಗೆ ಗೊತ್ತು. ಒಟ್ಟು ಮಾಡಾಕತ್ತಾರ. ಆಲೆ ಅಯ್ಯೋ ಹೊತ್ತೊಂಟ್ರೆ ದಿನ ಬೆಳಗ್ಗೆ ಸಂಜಿಕ ಮಧ್ಯಾಹ್ನ 3 ಹೊತ್ತು ಫೋನ್ನೇ ಮಾತಾಡೋದು. ಅದು ಏನು ಮಾತಾಡ್ತಾವೋ ಹೊಳ್ಳಾವಳ. ಮತ್ತೆ 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 ಊಟ ಆತ, ನಾಷ್ಟ ಆತ, ಚಾ ಆತ, ನೀರು ಕುಡ್ದೆ, ಕುಂತೆ, ನಿಂತೆ, ಹೇತೆ, ಬರೀ ಇದೆ. ಯಾ ದೇವರೇ, ಅದು ಏನು ಮಾತಾಡ್ತಾವ ಏನೋ. ನಾನು ಅವನ ಜೋಡಿ ಇಷ್ಟೆಲ್ಲ ಮಾತಾಡಿಲ್ ಬಿಡು. ಅದು ಹಂಗನ, ನಾನು ಅವರು ಪ್ರೀತಿ ಮಾಡೋ ಹೊತ್ನಾಗೂ ನನಗೂ ಅವ್ರು ಫೋನ್ ಹಚ್ಚಿರ್ತಿದ್ರಲ್ಲ, ಹಂಗೆ ಅದು ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಏನು ಮಾತಾಡಿದ್ರು ಅದು ಮತ್ತು ಹೊಸ ಹೊಸ ವಿಚಾರಗಳು ಹುಟ್ಟತಾನೇ ಇರ್ತಾವೆ. ಅದು ಹಂಗೆ. ಆದ್ರೆ ಅವರಿಗೆ ಅಷ್ಟೆಲ್ಲ ಫೋನೇ ಮಾತಾಡ್ತಾರೆ, ನನ್ನ ನೆನಪೇ ಇಲ್ಲೋದಿಲ್ಲ. ಅಯ್ಯೋ ತಾಯಿ, ಮೊನ್ನೆ ಹೋಗಿ ಆಕಿಗೆ ಶಾಪಿಂಗ್ ಅಂತೆ. ಶಾಪಿಂಗ್, ಅದು ಏನು ಶಾಪಿಂಗ್ ಏನು? ಅಯ್ಯೋ ದೇವ್ರೆ, ನಮ್ಮತ್ತೆ 5-5 ಸಾವಿರ ಕೊಟ್ಟು ಕಳಿಸ್ತಾಳ. ಏನು ಬೇಕು ತಗೊಂತಾಳ. ಆಕೆ ಅಲ್ಲಿಂದ ಬೆಂಡ್ಲಿ ಅತ್ತಿನ ಬುಟ್ಟಿಗೆ ಹಾಕೊಳ್ಳೋದು ಹೆಂಗಂತ ಗೊತ್ತು. 4,000 ರೂಪಾಯಿ ಸೀರೆ ಕೊಟ್ಟು ಕಳ್ಸಾಳ ಆಕೆ ಅಲ್ಲಿಂದ, ಗೊತ್ತನ? ನಮ್ಮತ್ತಿ ಮೊದ್ಲಾರು ಅದೇನಂತಾರಲ್ಲ, ಹಣ ಅಂದ್ರೆ ಹೆಣ ಬಾಯಿ ಬಿಡ್ತಾನಂಗೆ, ರೊಕ್ಕನತ್ಲೆ ನಮ್ಮತ್ತಿ ಬಾಯಿ ಪಕ್ಕನಂಗೆ ಬಿಟ್ಬಿಡ್ತಾಳ. ಮತ್ತಿನೇನೈತಿ, ಸೀರೆ ತೊಗೊಂಡು ಊರಾಗ ಒಂದು ಮೆರವಣಿಗೆ ಹೋಗಿ ಬಂದು ಜಂಪರ್ ಹೊಲ್ಸಕ್ಕೆ ಹಾಕೇ ಬಿಟ್ಲ, ಗೊತ್ತನ? ಹೌದಾ? ಜಂಪರ್ ಹೊಲ್ಸಕ್ಕೆ ಹಾಕಿದ್ದಲ್ದ. ಅಯ್ಯೋ ನನ್ನ ಸಸಿ ಬಂಗಾರ ಗಿಂಡಿ. ಬೆಳ್ಳಿ ಅಂಗಡಿ, ಬಂಗಾರದ ಅಂಗಡಿ, ನನ್ನ ಚಿಂದ ಅಂಗಡಿ, ನನ್ನ ಚಪ್ಪಲ್ ಅಂಗಡಿ, ಬೂಟ್ನ ಅಂಗಡಿ ಅಂತೇಳಿ ನಿಂತು ಬಿಟ್ಟಾಳ ಮತ್ತಿ, ಗೊತ್ತನು? ನಿಮ್ಮ ಮುಂದೆ ಆಕಿನ ಹೋಗ್ತಾರ? ನಿಂಗೊಂದು ನಮೂನಿ ಮಾಡಂಗಿಲ್ಲ? ನಮ್ನಿಗಿಮ್ನಿ ಮಾಡಿದ್ರೆ ಮತ್ತೆ ನಮಗದೋದ್ ಕತಿ. ಆಕೇನು 3 ದಿನ ಇದ್ದು ಬಾಳೆ ಮಾಡಲ್ಲ. ಮತ್ತು ನಮ್ಮತ್ತಿಗೆ ನನ್ನ ಪದರ ಗಟ್ಟಿ. ಅದು ನಂಗೆ ಗೊತ್ತೈತೆ. ಅದು ಹೋಲ್ ಬಿಡು ಅಕ್ಕ. ಒಟ್ಟು ಮದುವೆ ಆಗತ್ತೆಲ್ಲ ಒಳ್ಳೆದಲ್ಲ. ಈ ಯುವಕ್ರ ಬಗ್ಗೆ ಎಲ್ಲ ತಿಳಿಕೆಸ್ಕೊ, ಕೆಲ್ಸಕ್ಕೆ ಬರ್ತಿದ್ದಂಗೆ ಅದಾವು. ಯಾವಕ್ಕೂ ನಿಯತ್ತನ್ನೋದೇ ಇಲ್ಲ, ದೇವ್ರು ಹಾಕೇ ಇಲ್ಲ. ಹುಡ್ಸು ಹೊತ್ನ್ಯಾಗ ಭೂಮಿಗೆ ಕಳ್ಸು ಹೊತ್ನ್ಯಾಗ ನಿಯತ್ತನ್ನೋದು ಬಿಟ್ಟು ಭೂಮಿಗೆ ಹಂಗೆ ಕಳಿಸ್ಬಿಟ್ಟಾನ. ಅದು ಹೋಲ್ ಬಿಡು ರೂಪಕ್ಕ. ನಮ್ಮ ಸಂಜೆಗೆ ಫೋನ್ ಹಚ್ತಾನ. ಇದು ನೀ ಹಚ್ಬೇಡ ಮತ್ತೆ ಈ ನಂಬರ್ಗೆ. ಯಾವಾಗೂ ನಮ್ಮತ್ತಿ ಮಲ್ಕಟ್ನಾಗ ಇಟ್ಕೊಂಡಿರ್ತಾಳೆ ಫೋನು. ಜಾಕಕ್ಕೆ ಹೋಗ್ಯಾಳ ಅಂತ ಇಟ್ಟೋಗ್ಯಾಳ ಅಷ್ಟೇ. ಆಮೇಲೆ ಏನಿಲ್ಲ, ಗುರ್ರು ಗೊಟ್ಟ ಅನ್ನತ್ಲೆ ಒಟ್ಟ ಅಂತಾಳ. ಅದಕ್ಕೆ ನೀ ಫೋನ್ ಹಚ್ಬೇಡ, ಆ ನಂಬರ್ ಡಿಲೀಟ್ ಮಾಡಿ ಇಡ್ತೀನಿ. ಸರಿ ಆಯ್ತು. ಯವ್ವ, ಏನು ಮಾಡಕತ್ತೀಯ? ನಾನು ಅವ್ಗೆ ಫೋನ್ ಹಚ್ಚಿದ್ದೆ. ಆಕೆ ಯಾಕೆ ಎಬ್ಬಿಸ್ಲಿಲ್ಲ, ಎಲ್ಲರ ಫೋನ್ ಇಟ್ಟು ಹೋಗಿರ್ಬೇಕು. ಕರೆ ಹೇಳು, ಅವ್ಗೆ ಹಚ್ಚಿದ್ದೆ, ಯಾರಿಗಾರ ಹಚ್ಚಿದ್ದೆ? ಯಾರಿಗೆ ಹಚ್ಬೇಕಾ ಅತ್ತಿ? ನಾನು ಯಾರಿಗಾರ ಫೋನ್ ಹಚ್ಚಿ ನಿನ್ನ ಬ್ಯಾಂಕಿನ ಪಾಸ್ಬುಕ್ ನಂಬರ್ ಹೇಳೋದು? ಏನು ರೊಕ್ಕ ಎಲ್ಲೆಲ್ಲಿಟ್ಟಿ ಅಂತ ಸೀಕ್ರೆಟ್ ಹೇಳ್ಬೇಕಾಗೈತನ? ಕತ್ತಿ ನಿಂದೊಂದು ತಗ. ನಮ್ಮ ಅವ್ಗೆ ಹಚ್ಚಿದ್ದೆ. ಹಚ್ಚಿದ್ರೆ ಹಚ್ಚಿ ನನಗೇನು ಹೆದರಿಕೆ ನನಗೆ? ಕತ್ತಿ ನಿಂದೊಂದು ತಗ. ನೀನು ಕರೆನ ನಿಮ್ಮ ಅವ್ಗೆ ಹಚ್ಚಿದ್ದೆ ಫೋನ? ತಗೋತಿ ಬೇಕಾರೆ ನೋಡ್ಕೊ. ಸಾವಿಗಾಗಿ ನಾನು ಅಂಜಲಾರಿ, ಅಳುಕಲಾರಿ, ಈ ಜೀವ ಹಿಂಡು ವಿರಹವನ್ನು ತಾಳಲಾರಿ, ಬಾಳಲಾರಿ, ಆಯೇ ನಿನ್ನ ಕಣ್ಣಿನಲ್ಲೇ ಬಿಂಬವಾಗಿ ನಾನು ನಿಲ್ಲುವೆ, ನಿನ್ನ ತಲೆ ಮೇಲೆ ಹತ್ತಿ ನಾನು ಹಾರಾಡುವೆ.
ತಡಿ ಯಾರಿಗೆ ಫೋನ್ ಮಾಡಿದಿತ್ತು ನಂಬರ್ ಯಾರ್ದು ಇಲ್ಲ ಯಾರಿಗೆ ಹಚ್ಚಿತ್ತವ ಪಡಾಳಿ ಏನಾರ ರೂಪಿ ಗಿಪಿಗೆ ಹಚ್ಚಿದ್ಲನ್ ಮತ್ತು ಫೋನ್ನ ಇಲ್ಲ ನಾ ಯಾಕೆ ಹಚ್ಚಲಿ ಆಕಿನೂ ಹಚ್ಚಿಲ್ಲ ಇನ್ನೇನು ಏನಾರು ಹಚ್ಚಿದ್ರೆ ಐತಿಕಿಗೆ